Hi, welcome to my video class. Dear students, today we are discuss one of the most important point, vector product. In another one of the word, cross product. ನಿಮಗೆ ಈಗ ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ವೆಕ್ಟರ್ ಆಲ್ಜಿಬ್ರಾ ಅಂತಕ್ಕಂಥ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀನಿ. ಇನ್ ದಟ್ ಸಿಚುಯೇಷನ್ ವಿ ಆರ್ ಆಲ್ರೆಡಿ ಎಕ್ಸ್ಪ್ಲೈನ್ so many things in previous videos, but today in this video is one of the most important point, vector product. In another one of the alternate word, cross product. So in this method, the one of the question is asking in main examination minimum 3 marks. ಇದರಲ್ಲಿ ಕೊನೆ ಪಕ್ಷ 3 ಮಾರ್ಕ್ಸ್ ಆದರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕೆಲವೊಂದು ಟೈಮು 5 ಮಾರ್ಕ್ಸ್ ವರೆಗೂ ಇರುತ್ತೆ, ಕೆಲವು ಟೈಮು 6 ಮಾರ್ಕ್ಸ್ ವರೆಗೂ ಕೇಳ್ತಾರೆ. ಹಾಗಾಗಿ ವಾಟ್ ಟೈಪ್ ಆಫ್ ಕ್ವಶನ್ ಈಸ್ ಆಸ್ಕಿಂಗ್ ಇನ್ ಕಮಿಂಗ್ ಎಕ್ಸಾಮಿನೇಷನ್, ದಟ್ ಇಸ್ ಮೈ ಕ್ವಶನ್ ಅಂಡ್ ಆಲ್ಸೋ ಯುವರ್ ಕ್ವಶನ್ ಇಸ್ ಆಲ್ಸೋ. ಸೊ ಡಿಯರ್ ಸ್ಟೂಡೆಂಟ್ಸ್, ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನು, ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು ಅನ್ನೋದನ್ನು ನಾನು ಈಗ ನಿಮ್ಗೆ ಹೇಳ್ತೀನಿ. ಇಟ್ಸ್ ವೆರಿ ಸಿಂಪಲ್. ಸೊ ಇನ್ ಪ್ರೀವಿಯಸ್ ವಿಡಿಯೋಸ್ ಈಸ್ ಆಲ್ರೆಡಿ ನೋನ್ ವೆರಿ ವೆಲ್ ಡಿಟರ್ಮಿನೆಂಟ್ಸ್. 3x3 ಡಿಟರ್ಮಿನೆಂಟನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ಮೆಟ್ರಿಸಿಸ್ ಅಥವಾ ಡಿಟರ್ಮಿನೆಂಟ್ಸ್ ಅನ್ನು ಚಾಪ್ಟರ್ ಮಾಡಬೇಕಾದ್ರೆ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅಲ್ಲಿ ಆ ಡಿಟರ್ಮಿನೆಂಟ್ ಅಂತಕ್ಕಂಥ ಪಾಯಿಂಟ್ಸ್ ಬರುತ್ತೆ. ಅದೇನು ಹೇಗಿರುತ್ತೆ, ಅದನ್ನು ವೆಕ್ಟರ್ ಪ್ರಾಡಕ್ಟ್ ಅನ್ನು ಹೇಗೆ ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀವಿ. ಯು ಸಿ ವಾಟ್ ಇಸ್ ದ ಮೀನಿಂಗ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಯು ಸಿ ಲೆಟ್ vector A is one of the vector. Let us consider 2 vector. Let vector A is equal to A1i plus A2j plus A3k. So and also vector B is equal to B1i plus B2j plus B3k. So these are the 2 vectors. Using these 2 vectors, how it can be defined vector product? The vector product of 2 vector or is nothing but cross product can be denoted and defined as, okay, like this. A cross B, ಇದನ್ನ ಇಂಟು ಅಂತ ಹೇಳಂಗಿಲ್ಲ. A cross B or vector product of 2 vector is associate 3x3 determinant. In first row ijk, it is one of the unit vectors. Second row the components of vector A, A1, A2, A3. So third row B1, B2, B3. So this is one of the definition of vector product of 3 vectors or cross product of vector product of 2 vector or cross product of 2 vector. ಸೊ ಇದು 3x3 ಡಿಟರ್ಮಿನೆಂಟ್ ನಿಮಗೆಲ್ಲ ಸಿಂಪ್ಲಿಫೈ ಮಾಡೋದು ಗೊತ್ತಿದೆ, ಆ ಮೆಥಡ್ ಅಲ್ಲಿ ಮಾಡೋದು. ಈಗ ಇದು ನಿಮಗೆ ವೆಲ್ ನೋನ್ ಆಗಿ ಚೆನ್ನಾಗಿ ಅರ್ಥ ಆಗಬೇಕು ಅಂದ್ರೆ, ಸೊ ನಾವು ವಿ ಕ್ಯಾನ್ ಕನ್ಸಿಡರ್ ಒನ್ ಆಫ್ ದಿ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ಸ್ ಅನ್ನು ತಗೊಂಡ್ರೆ ಇಲ್ಲಿ ವಾಟ್ ಇಸ್ ದ ಮೀನಿಂಗ್, ಹೌ ಇಟ್ ಕ್ಯಾನ್ ಬಿ ಡಿಫೈನ್ ಅನ್ನೋದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. So now let us consider 2 vectors. Vector A is equal to I plus 2j minus k and vector B is equal to 2i plus j plus k. These are the 2 vectors. So it can be defined. So it is vector product of 2 vector is A cross B. Vector product of 2 vector na A cross B ಅಂತ ತಗೊಳ್ತೀವಿ. A cross B ಅಂದ್ರೆ ಫಸ್ಟ್ ರೋ ನಲ್ಲಿ I j k, it is a common element. ಸೆಕೆಂಡ್ ರೋ ನಲ್ಲಿ ವೆಕ್ಟರ್ ಎ, ವೆಕ್ಟರ್ ಎ ದ ಕಾಂಪೋನೆಂಟ್ಸ್, ಐದು 1, ಜೆದು 2, ಕೆದು -1. ಹಾಗೆ ಥರ್ಡ್ ರೋ ನಲ್ಲಿ ಬಿ ದ ಕಾಂಪೋನೆಂಟ್ಸ್ 2, 1, 1 ಲೈಕ್ ದಿಸ್. ದಿಸ್ ಇಸ್ ದ ಒನ್ ಆಫ್ ದಿ ಕನ್ಸ್ಟ್ರಕ್ಷನ್ಸ್ ಆಫ್ ಎ ಕ್ರಾಸ್ ಬಿ, ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ನ ಕನ್ಸ್ಟ್ರಕ್ಷನ್ಸ್. ಸೊ ಹಾಗಾಗಿ ಇದನ್ನು ನಾವು ಯಾವ ಥರ ಹೇಳ್ತೀವಿ, ಐ ಡಿಫೈನ್ ಮಾಡೋದು ಗೊತ್ತಿದೆಯಲ್ಲ, I, so it is first row first column ಹೋದ್ರೆ ನಾನು it is 2 1s are 2 minus 1 into minus 1 minus plus 1. Next minus j of second column first row ಹೋದ್ರೆ 1 1s are 1 minus plus 2 plus k of, so last column first row ಹೋದ್ರೆ 1 1s are 1 2 2s are 4 like this. So it is I of 2 plus 1 is 3 minus j of 3 plus k of minus 3. This is A cross B. So this is nothing but 3i minus 3j minus 3k. This is A cross B.
ಇದನ್ನ ಈ ತರ ಎ ಕ್ರಾಸ್ ಬಿ ಅಂತ ಹೇಳ್ತೀವಿ. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಎ ಕ್ರಾಸ್ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನು ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ, ಇದನ್ನ ಮಾಡೋದಂದ್ರೆ ಮುಗೀತು. ಇದು ಆಲ್ರೆಡಿ ನೀವು ಡಿಟರ್ಮಿನೆಂಟ್ ಅನ್ನ ನೀವು ಹಿಂದ್ಗಡೆ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಅಲ್ಲಿ ಡಿಟರ್ಮಿನೆಂಟ್ಸ್ ಯಾವ ತರ ಕಂಡುಹಿಡಿಯೋದು ಅಂತೆಲ್ಲ ನಿಮಗೆ ಗೊತ್ತಿದೆ. ಅದೇ ಮೆಥಡ್ ನ ಕಂಡುಹಿಡಿದ್ರೆ ನಿಮ್ಗೆ ಬ್ಯೂಟಿಫುಲ್ ಒಂದು ವೆಕ್ಟರ್ ಮತ್ತೆ ವೆಕ್ಟರ್ ಬರುತ್ತೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂದ್ರೆ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಈಸ್ ಅಗೈನ್ ಎ ವೆಕ್ಟರ್ ಅಂತ. ಇಟ್ಸ್ ವೆರಿ ಸಿಂಪಲ್. ನೋಡಿ, ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಈಸ್ ಅಗೈನ್ ಎ ವೆಕ್ಟರ್ ಅಂತ. ಅದನ್ನ ನೀವು ಫಾಲೋ ಅಪ್ ಮಾಡಿ ಅದನ್ನ ವರ್ಕೌಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಇದು ಇಷ್ಟು ಮೆಟೀರಿಯಲ್, ಇದಕ್ಕೆ ಸಂಬಂಧಪಟ್ಟಂತ ಡೆಫಿನೇಷನ್ ನೀಟಾಗಿ ನೋಡ್ಕೋಬಹುದು. ಓಕೆ, ಇದಕ್ಕೆ ನಂಬರ್ ಆಫ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಗಳು ಎಲ್ಲ ಬರ್ತವೆ, ನೀವು ಮಾಡ್ತಾ ಹೋಗ್ಬೋದು. ಓಕೆ, ನೋಡಿ ಆಯ್ತು. ಡಿಯರ್ ಸ್ಟೂಡೆಂಟ್ಸ್, ಈಗ ನಮ್ಗೆ ಇಲ್ಲಿ ಏನ್ ಪಾಯಿಂಟ್ಸ್ ಬರುತ್ತೆ ಈ ವೆಕ್ಟರ್ ಅಲ್ಲಿ ಅನ್ನೋದು ಭಾರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಪಾಯಿಂಟ್ ಏನಪ್ಪ ಹೇಳ್ತೀನಿ ಅಂದ್ರೆ, ಈ ವೆಕ್ಟರ್ ಪ್ರಾಡಕ್ಟ್ ಅಲ್ಲಿ ಏನೇನು ಪಾಯಿಂಟ್ಸ್ ಬರ್ತವೆ, ನಾವು ಏನನ್ನ ಜ್ಞಾಪಕ ಇಟ್ಕೋಬೇಕು, ಯಾವುದ್ರ ಮೇಲೆ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ ಅನ್ನೋದು ನಮಗೆ ಭಾರಿ ಇಂಪಾರ್ಟೆಂಟು. ಅದನ್ನು ನಾನು ಒನ್ ಬೈ ಒನ್ ಹೇಳ್ತೀನಿ. ಆದರೆ ಬೇಕಿಲ್ಲದೆ ಇರೋದನ್ನೆಲ್ಲ ಸುಮ್ಮನೆ ತಗೊಂಡು ಇದೇ ಆಗಿ ಅದೇ ಆಗಿ ನಮಗೆ ನಾಟ್ ನೆಸಸರಿ. ನನಗೆ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಏನು ಬೇಕು ಅಷ್ಟನ್ನು ಮಾತ್ರ ಹೇಳ್ತೀನಿ. ಅಷ್ಟನ್ನು ನೀವು ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ತೀರಾ. ಹಾಗಾಗಿ ನಾನು ನೆಕ್ಸ್ಟ್ ಪಾಯಿಂಟನ್ನು ಡಿಸ್ಕಸ್ ಮಾಡ್ತೀನಿ. ನೋಟ್ ಅಂತ ತಗೊಂಡ್ಬಿಡಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಏನಿದು ಫಸ್ಟ್ನೇದು ನಾನು ನಿಮ್ಗೆ ಹೇಳಿದ್ದೀನಿ, ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ ಈಸ್ ಅಗೈನ್ ಎ ವೆಕ್ಟರ್. ವೆಕ್ಟರ್ ಪ್ರಾಡಕ್ಟ್ ಆಫ್ two vector product of two vector is again a vector. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ is again a vector. ಇದು ಫಸ್ಟ್ ಪಾಯಿಂಟ್, ನಾಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಪಾಯಿಂಟ್. ಹಾಗಾದ್ರೆ ನೆಕ್ಸ್ಟ್ ಏನು? In vector product, the vector product of two vector A and vector B can be defined and denoted as, so it is one of the points, it is A cross B. A cross B is equal to modulus of A into modulus of B into sin theta into tan. ಅಂದ್ರೆ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ನ ನಾವು ತಗೊಂಡ್ರೆ ವಾಟ್ ಇಸ್ ದ ಆಂಗಲ್ ಅನ್ನೋದನ್ನ ನಾವು ತಗೊಂಡ್ರೆ, ಥೀಟಾ ಇಸ್ ಎನ್ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಎನ್ ಇಸ್ ಎ ಯೂನಿಟ್ ವೆಕ್ಟರ್ ಅಂತ ಹೇಳ್ತೀವಿ. ಇಲ್ಲಿ ಇದನ್ನು ನಾವು ಮಾಡ್ಲಸ್ ಅನ್ನು ತಗೊಂಡ್ರೆ, ಮಾಡ್ಲಸ್ ಆಫ್ ಎ ಕ್ರಾಸ್ ಬಿ ನ ತಗೊಂಡ್ರೆ ಇಟ್ ಈಸ್ ಮಾಡ್ಲಸ್ ಆಫ್ ಎ ಇಂಟು ಮಾಡ್ಲಸ್ ಆಫ್ ಬಿ ಇಂಟು ಸೈನ್ ಥೀಟಾ. ಬಟ್ ಎನ್ ಕ್ಯಾಪ್ ಇಟ್ ಈಸ್ ನಥಿಂಗ್ ಬಟ್ ಒನ್ ಆರ್. ಸೊ ಹಾಗಾಗಿ ಸೈನ್ ಥೀಟಾ ಇಸ್ ವಾಟ್ ಅಂದ್ರೆ modulus of A cross B by modulus of A cross B by modulus of A into modulus of B. ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಏನಾದರೂ ಫೈಂಡ್ ದಿ ಆಂಗಲ್ ಬಿಟ್ವೀನ್ ದಿ ವೆಕ್ಟರ್ಸ್, ಫೈಂಡ್ ದಿ ಸೈನ್ ಥೀಟಾ ಬಿಟ್ವೀನ್ ದಿ ವೆಕ್ಟರ್ಸ್, ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂದ್ರೆ ಮಾತ್ರ ಇದು. ಓಕೆ, ಅಷ್ಟನ್ನು ಬಿಟ್ಟು ಬೇರೆ ಯಾವುದೇ ಪಾಯಿಂಟ್ಸ್ ಅನ್ನು ಹೇಳಿದ್ರು ಸಮೇತ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡಾಗಿಲ್ಲ. ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ ಅಲ್ಲಿ ಟೂ ವೆಕ್ಟರ್ಸ್ ನ ಹೇಳ್ತಕ್ಕಂಥ ರೀತಿ, ಇಲ್ಲಿ ಎನ್ ಕ್ಯಾಪ್ ಅಂತಂದ್ರೆ ಇಟ್ ಈಸ್ ಮಾಡ್ಲಸ್ ತಗೊಂಡಾಗ ದಿಸ್ ಇಸ್ ನಥಿಂಗ್ ಬಟ್ ಒನ್ ಆಗುತ್ತೆ. ಇದೆಲ್ಲ ಮಾಡ್ಲಸ್ ಎ ಮಾಡ್ಲಸ್ ಬಿ ಅಂದ್ರೆ ಇಟ್ ಇಸ್ ಎ ಮಾಡ್ಲಸ್ ಅಂದ್ರೆ ಇಟ್ ಇಸ್ ಇಗ್ನೋರೆನ್ಸ್ ಆಫ್ ಸೈನ್ ಅಂತ ಹೇಳ್ತೀವಿ. ಅಂದ್ರೆ ಆಲ್ರೆಡಿ ಟೋಟಲ್ ಇಟ್ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹಾಗಾಗಿ ನಮಗೆ ಅದ್ರ ಬಗ್ಗೆ ಬೇಕಾಗಿಲ್ಲ. ಇದು ಪಾಯಿಂಟ್. ಮೂರನೇ ಪಾಯಿಂಟ್ ಅನ್ನು ನಾವು ತಗೊಂಡ್ರೆ ಯಾವ ತರ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನೆಲ್ಲ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಮಾತ್ರ ನಾನು ಡಿಸ್ಕಸ್ ಮಾಡೋದು. ಸೊ ಹಾಗಾದ್ರೆ ಮೂರನೇ ಪಾಯಿಂಟ್ ನಾವು ಏನಪ್ಪ ಹೇಳ್ತೀವಿ ಅಂದ್ರೆ ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ. ಇಲ್ಲಿ ಪಾಯಿಂಟ್ಸ್ ನಮಗೆ ಪ್ರಾಬ್ಲಮ್ ಅಲ್ಲಿ ಬೇಕಾಗ್ತವೆ. ದಿಸ್ ಇಸ್ ನಥಿಂಗ್ ಬಟ್ ಝೀರೋ. ಬಟ್ ಹಿಂದ್ಗಡೆ ಡಾಟ್ ಪ್ರಾಡಕ್ಟ್ ಅಲ್ಲಿ ಐ ಡಾಟ್ ಐ, ಜೆ ಡಾಟ್ ಜೆ, ಕೆ ಡಾಟ್ ಕೆ ಅಂತಂದ್ರೆ ಒನ್ ಅಂತ ಬರೀತು. ಬಟ್ ಇಲ್ಲಿ ಇಸ್ ನಥಿಂಗ್ ಬಟ್ ಝೀರೋ. ಸೊ ಹಾಗೆ ಇನ್ನು ನೆಕ್ಸ್ಟ್ ನೋಡಿ, ಐ ಡಾಟ್ ಜೆ
ಜೆ ಐ ಕ್ರಾಸ್ ಜೆ ಸೈಕ್ಲಿಕ್ ಆರ್ಡರ್ನಲ್ಲಿ ಹೋದ್ರೆ ಇಟ್ ಇಸ್ ಕೆ ಆಗುತ್ತೆ. ಆಮೇಲೆ ಜೆ ಕ್ರಾಸ್ ಕೆ ಇದು ನಥಿಂಗ್ ಬಟ್ ಐ ಆಗುತ್ತೆ. ಇಟ್ ಈಸ್ ಕೆ ಕ್ರಾಸ್ ಐ ಆದರೆ ಇಟ್ ಇಸ್ ಜೆ ಆಗುತ್ತೆ. ಸೊ ಇದನ್ನು ನಾವು ಐ ಕ್ರಾಸ್ ಜೆ ಇಸ್ ಇಕ್ವಲ್ ಟು ಕೆ ಆದರೆ ಈಗ ಇಂಟರ್ಚೇಂಜ್ ಆದರೆ ದಿಸ್ ಇಸ್ ನಥಿಂಗ್ ಬಟ್ ಜೆ ಕ್ರಾಸ್ ಐ ಇಸ್ ಈಕ್ವಲ್ ಟು ಮೈನಸ್ ಕೆ ಆಗುತ್ತೆ. ಮೈನಸ್ ಕೆ ಆಗುತ್ತೆ. ಆಮೇಲೆ ಇಲ್ಲಿ ಕೆ ಕ್ರಾಸ್ ಜೆ ಇಲ್ಲಿ ಜೆ ಕ್ರಾಸ್ ಕೆ ಇರೋದು ಕೆ ಕ್ರಾಸ್ ಜೆ ಆದರೆ ಮೈನಸ್ ಐ ಆಗುತ್ತೆ. ಆಮೇಲೆ ಐ ಕ್ರಾಸ್ ಕೆ ಆದರೆ ದಿಸ್ ಇಸ್ ಮೈನಸ್ ಜೆ ಆಗುತ್ತೆ. ಓಕೆ, ಸೊ ಇಷ್ಟು. ಈಗ 4ನೇ ಪಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಹೇಳ್ತೀನಿ. ಎ ಕ್ರಾಸ್ ಬಿ ಅಂತ ಇದ್ರೆ ಅದನ್ನ ಮೈನಸ್ ಆಫ್ ಬಿ ಕ್ರಾಸ್ ಎ ಅಂತ ಬರೀಬಹುದು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಬೇಕಾಗುತ್ತೆ ನೆಕ್ಸ್ಟ್. ಅದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಪಾಯಿಂಟ್ ಅನ್ನು ಮಾತ್ರ ನಾನು ಡೈರೆಕ್ಟ್ ಅಂತ ಬರ್ತೀನಿ. ಹಾಗಾಗಿ ಈ ಪಾಯಿಂಟ್ ನಿಮಗೆ ಜ್ಞಾಪಕ ಇಷ್ಟು. ಇಲ್ಲಿ 4 ಪಾಯಿಂಟ್ಗಳು ಬರ್ತವೆ. ಈ 4 ಪಾಯಿಂಟ್ ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ಏನಪ್ಪ ಇಲ್ಲಿಂದ ಏನ್ ಬರುತ್ತೆ ಅಂದ್ರೆ ಐದನೇ ಪಾಯಿಂಟ್. ಇಲ್ಲಿ 5th ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಅಥವಾ ಏರಿಯಾ ಆಫ್ ಎ ಟ್ರಯಾಂಗಲ್ ಬರುತ್ತೆ. ಸೊ ಈಗ ನಾನು ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ತಗೊಳ್ತೀನಿ. area of a triangle whose adjacent sides are it is modulus of a cross b square a modulus of a cross b divided by 2. It is square units. ಇದಕ್ಕೆ ನಿಮಗೆ ಸಿಂಪಲ್ ಆಗಿ ಫಿಗರ್ ಬೇಕು ಅಂದ್ರೆ ಈ ತರ ತಗೋಬಹುದು. ದಿಸ್ ಇಸ್ ಎ ಬಿ ಸಿ ಅಂತ ತಗೊಂಡ್ರೆ ದಿಸ್ ಇಸ್ ವೆಕ್ಟರ್ ಎ ಅಂಡ್ ದಿಸ್ ಇಸ್ ವೆಕ್ಟರ್ ಬಿ. ದಿಸ್ ಇಸ್ one of the most important point in 2 or 3 marks question is asking in any examination, any second PU mathematics examination. So area of a triangle whose adjacent sides are vector a and vector b ಅಂತ ಏನಿದೆ ಅದನ್ನು ತಗೊಂಡ್ರೆ ಇಸ್ ನಥಿಂಗ್ ಬಟ್ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಡಿವೈಡೆಡ್ ಬೈ 2. ಹಾಗೆಯೇ ಇದು 5 ಆಯ್ತು. 6ನೇದೊಂದು ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ whose adjacent sides are vector a and vector b. A of a parallelogram whose adjacent sides are vector a and vector b is just it is modulus of a cross b. Square units is ಇವಿಷ್ಟು ಪಾಯಿಂಟ್ ನಿಮಗೆ 6 ಪಾಯಿಂಟ್ ಇದರಲ್ಲಿ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತವೆ. ಸೊ ಮೊದಲೇ ಹೇಳ್ತೀನಿ ನೋಡಿ, ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ ಇಸ್ ಎನಿ ವೆಕ್ಟರ್. ನೆಕ್ಸ್ಟ್ ಏನಿಲ್ಲಿ ಎ ಕ್ರಾಸ್ ಬಿ ಅಂದ್ರೆ in vector product can be defined as the vector a and vector b can be defined as a cross b is equal to modulus of a into modulus of b into sin theta into n cap. ಇಲ್ಲಿ ನಾವು ಟೋಟಲಿ ಮಾಡ್ಯುಲಸ್ ಅನ್ನು ತಗೊಂಡಾಗ n cap is nothing but 1 ಆಗುತ್ತೆ. ಈಗ ಸೈಡ್ ನ ಹೇಳಿ n cap is nothing but 1 ಆಗುತ್ತೆ. This is modulus of a cross b is modulus of a into modulus of b into sin theta. Therefore it is sin theta is modulus of a cross b divided by modulus of a into modulus of b. Then ಇಲ್ಲಿ i cross i, j cross j, k cross k ಏನು ಸೇಮ್ ರಿಪೀಟೆಡ್ ವೆಕ್ಟರ್ ಪ್ರಾಡಕ್ಟ್ ಬರ್ತವೆ ಯೂನಿಟ್ ವೆಕ್ಟರ್ಸ್ದು, ಅದ್ರ ವ್ಯಾಲ್ಯೂ 0. ಬಟ್ ಇಲ್ಲಿ ಸೈಕ್ಲಿಕ್ ಆರ್ಡರ್ನಲ್ಲಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ನೋಡಿ. i ಕ್ರಾಸ್ j ಅಂತ ಇದ್ರೆ k ಆಗುತ್ತೆ, j ಕ್ರಾಸ್ k ಅಂತ ಇದ್ರೆ i ಆಗುತ್ತೆ, k ಕ್ರಾಸ್ i ಅಂತ ಇದ್ರೆ ಇದು ನಥಿಂಗ್ ಬಟ್ j ಆಗುತ್ತೆ. ಅಂಡ್ ಆಲ್ಸೋ ಇವೆರಡು ಇಂಟರ್ಚೇಂಜ್ ಆದರೆ ಇಲ್ಲಿ ಸಿಂಪಲ್ ಟೆಕ್ನಿಕ್, i ಕ್ರಾಸ್ j ಬದಲಾಗಿ j ಕ್ರಾಸ್ i ಇದ್ರೆ k ಬದಲಾಗಿ ಮೈನಸ್ k ಬರುತ್ತೆ. ಹಾಗೆ j ಕ್ರಾಸ್ k ಬದಲಾಗಿ k ಕ್ರಾಸ್ j ಆದರೆ ಇಲ್ಲಿ i ಬದಲಾಗಿ ಮೈನಸ್ ಬರುತ್ತೆ. ಸೊ ಆ ಥರ
ಬಟ್ 4ನೇ ಪಾಯಿಂಟ್ ಇಲ್ಲಿ ಏನಪ್ಪ ಅಂದ್ರೆ ವೆಕ್ಟರ್ ಪ್ರಾಡಕ್ಟ್ ಅಲ್ಲಿ ಎ ಕ್ರಾಸ್ ಬಿ ಇದ್ರೆ ಬಿ ಕ್ರಾಸ್ ಎ ಅಂದ್ರೆ ಇಟ್ ಇಸ್ ನೆಗೆಟಿವ್ ಆಗುತ್ತೆ, ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಇಲ್ಲಿ ಅತಿ ಹೆಚ್ಚಿಗೆ ಫೋಕಸ್ ಮಾಡೋದು ಇವೆರಡು ಪಾಯಿಂಟ್ಸ್ ಮೇಲೆ. ಏನು? ಫೈಂಡ್ ದಿ ಏರಿಯಾ ಆಫ್ ಎ ಟ್ರಯಾಂಗಲ್ whose adjacent sides are vector A and vector B. ಆಗ ಮಾಡ್ಯುಲಸ್ ಆಫ್ A ಕ್ರಾಸ್ B by 2 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ whose adjacent sides are vector A and vector B ಅಂದ್ರೆ it is modulus of A cross B square units ಅಂತ ಹೇಳ್ತೀವಿ. These are one of the most 6 important points in vector product, but it is here most important for the point of examination of these two. ಇದು ನಿಮಗೆ ಸಿಂಪಲ್ ಆಗಿ ಇದರ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ಸ್ನೆಲ್ಲ ಹೇಳಕ್ಕೆ ಹೋಗದೆ ಇದನ್ನೆಲ್ಲ ಹೇಳ್ದಾದ್ರೆ ತಿರ್ಗಾ ಕರೋನಾ ಎಫೆಕ್ಟ್ ನಿಮ್ಮ ಮೇಲೆ ಬೀರ್ಬಿಡುತ್ತೆ. ಅದಕ್ಕೋಸ್ಕರ ಫಾರ್ ದಿ ಪಾಯಿಂಟ್ ಆಫ್ ಇಷ್ಟನ್ನು ನೀಟಾಗಿ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ ಈ ಮೆಥಡ್ಗಳ ಮೇಲೆ ನೀವು ಪ್ರಾಬ್ಲಮ್ಗಳು ಮಾಡಿದ್ರೆ ಈಸಿಲಿ ಟು ಗೆಟ್ ಟೋಟಲಿ 11 ಮಾರ್ಕ್ಸ್ ಇನ್ ವೆಕ್ಟರ್ ಆಲ್ಜಿಬ್ರಾ ಈಸಿಲಿ ಪಿಕಪ್. ಈಸಿಲಿ ಅವನ್ನು ನಾವು ಪಿಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಇದೆಲ್ಲ ನೀವು ಮೆಥಡನ್ನು ಕಲ್ತಿದ್ದಾದ್ಮೇಲೆ ನೀವು ಚೆನ್ನಾಗಿ ಎಕ್ಸ್ಪರ್ಟ್ಸ್ ಆದರೆ ಆಗ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ಎಲ್ಲ ಒಂದು ಕಡೆಯಿಂದ ಇದ್ರ ಡಿರಿವೇಷನ್ ಏನು, ಇದ್ರ ಡಿರಿವೇಷನ್ ಏನು, ಇದನ್ನು ಹೆಂಗೆ ಪ್ರೂವ್ ಮಾಡಿರಿ ಅನ್ನೋದು ನೀವು ತಳ ಬುಡ ಎಲ್ಲ ವಿಚಾರಿಸ್ಕೊಂಡು ಬೇಕಾದ್ರೆ ಎಕ್ಸ್ಟ್ರಾ ಓದ್ಕೊಳ್ಳಿ. ಸದ್ಯಕ್ಕೆ ಏನೋ ಜೀವ ಹೋಗ್ತಿದೆ, ಉಳಿಬೇಕು, ಅದಕ್ಕೋಸ್ಕರ ಹೇಗೆ ಚೆನ್ನಾಗಿ ಜೀವನ ಮಾಡಬೇಕು, ಆ ಚೆನ್ನಾಗಿ ಜೀವನ ಆಗಬೇಕು ಅಂದರೆ ಇದೆಲ್ಲ ಡಿಫ್ರೆಂಟ್ ಆಗಿರ್ತಕ್ಕಂಥ ಮೆಥಡ್ಸು. ಇದನ್ನು ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಬೇಕು ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೇಳಿದ್ದೀನಿ. ನೀವು ನೀಟಾಗಿ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳನ್ನ ನಾನೀಗ ಡಿಸ್ಕಸ್ ಮಾಡ್ತೀನಿ. ಓಕೆ, ರೈಟ್, ನೋಡ್ಕೊಳ್ಳಿ. ನೋಡಿ, ನಿಮಗೆ ಎಕ್ಸಾಮಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಗಳು ಬರ್ತವೆ, ನಾವು ಯಾವ ಥರ ಡಿಸ್ಕಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋ ಪ್ರಾಬ್ಲಮ್ಸ್ ತಗೊಳ್ತೀವಿ. ಪ್ರಾಬ್ಲಮ್ಸ್ ಫೈಂಡ್ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ. ನೀವು ಟೆಕ್ಸ್ಟ್ ಬುಕ್ನಾಗ ಏನಿದೆಯೋ ಅದನ್ನೇ ತಗೊಳ್ತೀವಿ. ಫೈಂಡ್ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು vector A is equal to 2i plus j plus 3j and vector B is equal to 3i plus 5j minus 2. These are the simple problem and also your textbook problem. ಸಿಂಪಲ್ ಆಗಿರ್ತಕ್ಕಂಥ ವೆಕ್ಟರ್ ಪ್ರಾಡಕ್ಟ್ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಇವು. ಹಾಗಾಗಿ ಇದನ್ನು ನೀಟಾಗಿ ನಾನು ಹೇಳ್ತೀನಿ, ನೀವು ಕೇಳ್ತಾ ಹೋಗಿ. ಸೊ ಎ ಕ್ರಾಸ್ ಬಿ ಕಂಡುಹಿಡಿದು ಈಗ ನಿಮಗೊಂದು ಎಕ್ಸಾಂಪಲ್ಸನ್ನು ತಗೊಂಡು ಮಾಡಿದ್ದೀನಿ. ಸೊ ದಟ್ ಈಸ್ ಎ ಕ್ರಾಸ್ ಬಿ ಯಾವ ಥರ. ಸೊ ಎ ಕ್ರಾಸ್ ಬಿ ಅಂದರೆ ಈಸ್ ಐ ಜೆ and j and also it is 2 1 3 second row 3 5 minus 3 5 minus 2. So then ಇದನ್ನು ನಾವು ಸಿಂಪ್ಲಿಫೈ ಮಾಡೋದು ಹೇಗಪ್ಪ? ಐ ಆಫ್ ನೋಡಿ, ಫಸ್ಟ್ ಕಾಲಮ್ ಹೋದರೆ ಇದು 1 into minus 2 minus 5 3 is 50 minus j of ಇದು ಸೆಕೆಂಡ್ ಎಲಿಮೆಂಟ್ ಡೆಫಿನೇಷನ್ ಆಫ್ ಡಿಟರ್ಮಿನೆಂಟ್. ಸೆಕೆಂಡ್ ಕಾಲಮ್ ಫಸ್ಟ್ ಹೋದರೆ 2 2 is minus 4 minus 3 3 is 9 plus k of ಇದು 2 10 minus 3. So it is I of minus 17 minus j of minus 13 plus k of 7. ಅದು ಏನಾಗ್ತದೆ? minus 79 plus 13j ಇದು plus 7 like this. This is what A cross B. ಇದರ ಮಾಡ್ಯುಲಸ್ ಆಫ್ A cross B ಅಂದರೆ ಏನು ಅಂದರೆ, it is modulus of A cross B ಅಂದರೆ ಏನು ಅಂದರೆ, it is a square root of minus 17 square plus 13 square plus 7 square. Minus 17 square ಅಂದರೆ is nothing but
289 30 square ಅಂದರೆ 169 7 square ಅಂದರೆ 49. This is nothing but, so it is totally 507. ಇದು ಮಾಡಲ್ಸ್ ಆಫ್ ಎ ಕ್ರಾಸ್ ಬಿ. ಇದು ಮಾಡಲ್ಸ್ ಆಫ್ ಎ ಕ್ರಾಸ್ ಬಿ, ಸಿಂಪಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಎಷ್ಟು ಈಸಿ, ಇದನ್ನು ನೀವು ವರ್ಕ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಅದೇ ಥರ ನೀವು ಫಾಲೋ ಮಾಡಬೇಕು. ದಿಸ್ ಇಸ್ ಒಂದು ಸಿಂಪಲ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಾಬ್ಲಮ್. ಆಫ್ ಕೋರ್ಸ್ ಸಮ್ ಟೈಮ್ ಈಸ್ ಆಸ್ಕಿಂಗ್ ಇನ್ ಎಕ್ಸಾಮಿನೇಷನ್, ಕಮಿಂಗ್ ಎಕ್ಸಾಮಿನೇಷನ್. ಹಾಗಾಗಿ ಇದನ್ನು ನೀವು ಫಾಲೋ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನಾವು ಇವಾಗ ಗೋಯಿಂಗ್. If A is, if vector A, ಅಥವಾ if vector A 3i plus 4j minus 7k and vector B is equal to 6i plus 2j minus 3k, then find A cross B. Verify vector B and A cross B are perpendicular to each other, are perpendicular to each other. This is one of the simple 3 marks questions in examination. ಹೇಗಿದೆ ಅಂದರೆ ವೆಕ್ಟರ್ ಎ ಕೊಟ್ಟಿದ್ದಾರೆ, ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಫೈಂಡ್ ಎ ಕ್ರಾಸ್ ಬಿ ಅಂದರೆ ಎ ಕ್ರಾಸ್ ಬಿ ಮಾಮೂಲಿ ಸಿಂಪಲ್ ಮೆಥಡ್. ಆದರೆ ಎ ಕ್ರಾಸ್ ಬಿ ಮತ್ತೆ ಅಲ್ಲಿ ಕೊಟ್ಟಿರೋ ಬಿ ಇದೆಯಲ್ಲ, ಇವು ಒಂದ್ಕೊಂದು ಪರ್ಪೆಂಡಿಕ್ಯುಲರ್ ಇದಾವೆ ಅಂತ ತೋರಿಸಿ ಅಂತ. ಅಂದ್ರೆ ಅರ್ಥ ದಿಸ್ ಒನ್ ಆಫ್ ದಿ ವೆಕ್ಟರ್ ಮೆಥಡ್ ಗೋಸ್ ಟು ಡಾಟ್ ಪ್ರಾಡಕ್ಟ್. ಒಂದು ವೆಕ್ಟರು ಇನ್ನೊಂದು ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಅಂದರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಹಾಗೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂದರೆ ಬಿ ಡಾಟ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 0 ಅಂತ ತೋರಿಸಿದ್ರೆ, ಸೊ ದೇರ್ಫೋರ್ ವೆಕ್ಟರ್ ಬಿ ಅಂಡ್ ಎ ಕ್ರಾಸ್ ಬಿ ಇಸ್ ಪರ್ಪೆಂಡಿಕ್ಯುಲರ್. ಸೊ ನಾವು ಸೊಲ್ಯೂಷನ್ ಎ ಕ್ರಾಸ್ ಬಿ ಅಂದರೆ ಎ ಕ್ರಾಸ್ ಬಿನ ಕಂಡುಹಿಡಿಯಿರಿ. ಇಟ್ ಈಸ್ ಐ ಜೆ ಅಂಡ್ ಕೆ. ಸೊ ಇಟ್ ಈಸ್ 3 4 minus 7 6 2 minus 12. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಇಟ್ ಈಸ್ ಐ ಆಫ್ ಫಸ್ಟ್ ಕಾಲಮ್ ಅಂದರೆ -12 minus 7 to the 14 minus plus 14 minus j of ಏನು ಸೆಕೆಂಡ್ ಕಾಲಮ್ ಫಸ್ಟ್ ಹೋದರೆ -9 minus 742 minus plus 40. Next plus of k of s ಬರ್ತದೆ. ಲಾಸ್ಟ್ ಕಾಲಮ್ ಫಸ್ಟ್ ಹೋದರೆ 3 2 6 minus 6 4 24. This is nothing but what? I of 2 minus j of 9 32 ಎಷ್ಟಾಗುತ್ತೆ 33 plus k of is what? Minus 40. This is A cross B. And A cross B is nothing but 2i minus 33j minus 14j. So ಅಲ್ಲಿಗೆ ಏನಂತ ಇದು ಮಾಮೂಲಿ A cross B ಕಡೆ ಇಡೋದು. B and A cross B are perpendicular ಅಂದರೆ consider B vector B dot A cross B is equal to B ಅಂದರೆ ಬರುತ್ತೆ 6i plus 2j minus 3j dot this one 2i minus 33j minus 14. ಸೊ ಏನಾಗುತ್ತೆ ಡಾಟ್ ಪ್ರಾಡಕ್ಟ್ ನಿಮಗೆ ಗೊತ್ತಿದೆ ಫಸ್ಟ್ ಏನು ಇದಕ್ಕಿಂತ ಮುಂಚೆ ಬಂದಿರೋ ಮೆಥಡ್ 6 7 12 ಪ್ಲಸ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 33 2 66. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 14 3 52 4 3 12 66
6 12 ಎಷ್ಟಾಗುತ್ತೆ 14 3 30 42 0 ಬರೋಲ್ವಲ್ಲ 80 ಯು ಮೇಡ್ ಎ ಮಿಸ್ಟೇಕ್ ನೋಡಿ ಇಲ್ಲೇನಾಗಿದೆ ಒಂದು ಸ್ಮಾಲ್ ಮಿಸ್ಟೇಕು ಇಲ್ಲಿ 6 minus 24 ಅಂದರೆ ಸೊ ಇಟ್ ಈಸ್ minus 18 so it is also minus 18 ಹಾಗೆ ಇದು minus 18 ಗೆ minus 18 and minus 3 it is plus 54 this is 0 ಇಲ್ಲೊಂದು ಕರೆಕ್ಷನ್ ಮಾಡಿ ಓಕೆ ಲೈಕ್ ದಿಸ್ ನೋಡಿ ಇದು ಈ ತರ ಸಿಂಪ್ಲಿಫೈ 6 minus 24 ಅಂದ್ರೆ minus 18 ಬರುತ್ತೆ ಸೊ ಅಲ್ಲಿಗೆ ಟೋಟಲ್ ಇಟ್ ಇಸ್ 0 ಬರುತ್ತೆ therefore vector b and a cross b are ಲೈಕ್ ದಿಸ್ ಇದು 3 ಮಾರ್ಕ್ಸ್ ಎಕ್ಸಾಮಿನೇಷನ್ ಬೇಕಾದ್ರೆ ಸರ್ ನಿಮಗೆ ಕೇಳಿದರೆ ಇದನ್ನು ನೀವು ಫಾಲೋ ಅಪ್ ಮಾಡ್ಕೋಬಹುದು ಓಕೆ ರೈಟ್ ಡಿಯರ್ ಸ್ಟೂಡೆಂಟ್ಸ್ ಈಗ ನಾನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳ್ತೀನಿ ಇಲ್ಲಿ ನೋಟಲ್ಲೇ ಸೇರಿಸ್ಬೇಕಾಗಿತ್ತು ಏನಪ್ಪ ಅಂದರೆ ಯು ಸಿ ದಿಸ್ ಇಸ್ ಆಲ್ಸೋ ನೋಟ್ 6 ಹೇಳಿದೆ ದಿಸ್ ಇಸ್ 7 ಏನು ಅಂದರೆ unit vector in the directions of the unit vector perpendicular to both vector A and vector B andre it is nothing but n cap is equal to a cross b by modulus of a cross b ಅಂತ ಇಲ್ಲೊಂದು ಫಾರ್ಮುಲಾ ಬರುತ್ತೆ ಇಂಪಾರ್ಟೆಂಟ್ ಫಾರ್ಮುಲಾ ಬರುತ್ತೆ ಏನಿಲ್ಲ ಕ್ವಶನ್ ಇಟ್ ಇಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂದ್ರೆ n ಕ್ಯಾಪ್ ಇಸ್ ಈಕ್ವಲ್ ಟು a ಕ್ರಾಸ್ b ಬೈ ಮಾಡ್ಯುಲಸ್ ಆಫ್ a ಕ್ರಾಸ್ b ಅಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಸೊ ಅದರ ಪ್ರಕಾರ ಇಲ್ಲಿ ನಾವು ಒಂದೊಂದ್ಸರಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಎಕ್ಸಾಮ್ ಮೇನ್ ಎಕ್ಸಾಮ್ ಅಂತ ಕೇಳ್ತಾರೆ ನೋಡಿ ಯಾವ ತರ ಕೇಳ್ತಾರೆ ಅಂದ್ರೆ find the unit vector problems. Find the unit vector. Find the unit vector perpendicular to both vector A and vector B. If vector A is equal to 3i plus j minus 2k. Vector B is equal to 2i plus 3j minus k. This is one problem. ಎರಡು ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ ಫೈಂಡ್ ದಿ ಯೂನಿಟ್ ವೆಕ್ಟರ್ ಕೇಳಿದ್ರೆ ನೀವು ಕ್ವಶನ್ ಪತ್ರ ನೋಡ್ಬೋದು ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಅಂಡ್ ವೆಕ್ಟರ್ ಬಿ ಈ ವೆಕ್ಟರ್ ಎ ಇಸ್ 3i plus j minus 2k ವೆಕ್ಟರ್ ಬಿ is equal to 2i plus 3j minus k. ಸೊ ಈ ಸೊಲ್ಯೂಷನ್ ಎ ಕ್ರಾಸ್ ಬಿ ನೋಡಿ ಎ ಕ್ರಾಸ್ ಬಿ ಅಂದರೆ ಐ ಜೆ ಅಂಡ್ ಕೆ 3 ಯೂನಿಟ್ ವೆಕ್ಟರ್ ಎ ಕ್ರಾಸ್ ಬಿ ಮಾಮೂಲಿ ಕಂಡುಹಿಡಿಯೋದು ಇಟ್ ಇಸ್ 3 1 minus 2 ಬಿ ಅಂದರೆ 2 3 minus 1 ಇಟ್ ಈಸ್ ಐ ಆಫ್ ಫಸ್ಟ್ ಟರ್ಮ್ ಅಂದರೆ -1 minus plus 3 2 6 minus j of second column first row the 3 minus 3 minus plus 4 plus k of it is k of last column first row 9 minus 2 that is I of 5 minus j of 1 plus k of 7 it is 5i minus j plus 7. It is A cross B. ಹೀಗೆ ಮಾಮೂಲಿ A cross B ಕಂಡುಹಿಡಿಯೋದು ಅಷ್ಟೇ ಸೊ ಇಟ್ ಈಸ್ ಮಾಡಲ್ಸ್ ಆಫ್ A cross B ಅಂದರೆ ಏನು ಅಂದರೆ ಮಾಡಲ್ಸ್ ಆಫ್ A cross B ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಇಲ್ಲಿ ಮೈನಸ್ ಜೆ ಅಂದರೆ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ದಿಸ್ ಇಸ್ ನಥಿಂಗ್ ಬಟ್ 25 1 49 is nothing but what? 7 models of A cross. ಅಲ್ಲಿಗೆ what about one of the unit vector ಅಂದರೆ
ಯೂನಿಟ್ ವೆಕ್ಟರ್ n cap is nothing but a cross b ಅಂದರೆ 5i minus j plus 7k divided by root 75. So this is one of the 3 marks question in one of the examination. We are asking sometimes. ನೋಡಿ 3 marks in the question. Exam ಅಲ್ಲಿ ಕೇಳಿರ್ತಾರೆ ಏನು find the unit vector perpendicular to both vector a and vector b ಅಂದರೆ if n cap is equal to a cross b by modulus of a cross b ಅಂತ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್, ಮಿಕ್ಕಿದ್ದು ಪ್ರಾಬ್ಲಮ್ a cross b ಕಂಡುಹಿಡಿದ್ರೆ 1 ಮಾರ್ಕ್ಸ್, ಆಮೇಲೆ ಮಾಡಲ್ಸ್ ಆಫ್ ಎ ಕ್ರಾಸ್ ಬಿ ಬರೆದು ರಿಸಲ್ಟ್ಸ್ ಬರೆದ್ರೆ ಇನ್ನ 1 ಮಾರ್ಕ್ಸ್. ಈ ತರ 3 ಮಾರ್ಕ್ಸ್ ಅನ್ನ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇಟ್ ಇಸ್ ನಾಟ್ ಈಸಿ ಟು ಮೂವ್, ಈಸಿಯಾಗಿ ಹೇಳ್ತಕ್ಕಂಥ ಮೆಥಡ್ಗಳು ಇದೆ. ಸೊ ದಿಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಒನ್ ಆಫ್ ದಿ ಎಕ್ಸಾಮಿನೇಷನ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅದೇ ತರ ತಗೊಳ್ತೀನಿ. ಸೊ ನಾಟ್ ಆಸ್ಕಿಂಗ್ ದಿ ಸೇಮ್ examination, it is I minus 2j plus 3k and vector b is equal to I plus 2j minus k like this. So ಇನ್ನೊಂದು find the unit vector both perpendicular to vector a and vector b ಅಂದ್ರೆ ಸೇಮ್ a ಕ್ರಾಸ್ b ನ ಕಂಡುಹಿಡಿಯಿರಿ. ಮಾಡಲ್ಸ್ ಆಫ್ a ಕ್ರಾಸ್ b ನ ಕಂಡುಹಿಡಿದ್ರೆ ನೀವು ಸೊಲ್ಯೂಷನ್ ಎಕ್ಸಾಮ್ ಮಾಡಬೇಕಾದ್ರೆ ಏನಪ್ಪ ಅಂದ್ರೆ it is n cap is equal to a ಕ್ರಾಸ್ b by modulus of a cross b. A cross b divided by modulus of a cross b. A cross b ಅಂದ್ರೆ it is I, j and k. It is 1 minus 2 3 1 2 minus 1 like this. It is I of 2 minus 6 minus j of ಇದು ಸೆಕೆಂಡ್ ಕಾಲಮ್ ಫಸ್ಟ್ ಹೋದ್ರೆ -1 -3 ಪ್ಲಸ್ k ಆಫ್ ಇಟ್ ಇಸ್ 2 ಪ್ಲಸ್ 2. ಸೊ ದಿಸ್ ಇಸ್ ನಥಿಂಗ್ ಬಟ್ ಏನಾಗುತ್ತೆ, ಇಟ್ ಇಸ್ I ಆಫ್ -4 minus j ಆಫ್ -4 ಪ್ಲಸ್ k ಆಫ್ 4. ದಿಸ್ ಇಸ್ ನಥಿಂಗ್ ಬಟ್ -4i ಪ್ಲಸ್ 4j ಪ್ಲಸ್ 4. ದಿಸ್ ಇಸ್ a ಕ್ರಾಸ್, this is a cross. So modulus of a cross b is it is the square root of -4 square 4 square plus 4 square, that is 16 plus 16 plus 16, that is what 48. This ಅಲ್ಲಿಗೆ ನೀವು ಬರೆಯಬೇಕಾದ್ರೆ ಏನು ಅಂದರೆ it is -4i plus 4j plus 4k divided by root 40. ಬೇಕಾದ್ರೆ ಈ 48ನ ನೀವು ಸ್ಕ್ವೇರ್ ರೂಟ್ನ ತಗೊಂಡು ಸಿಂಪ್ಲಿಫೈ ಮಾಡಿ ಅಲ್ಲಿ ಮೇಲ್ಗಡೆ 4 ಕಾಮನ್ ತಗೊಂಡು ಬೇಕಾದ್ರೆ ನೀವು ಸಿಂಪ್ಲಿಫೈ ಮಾಡ್ಬೋದು. ಈ ಥರ ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂದರೆ ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನೋಡಿ. ಡಿಯರ್ ಸ್ಟೂಡೆಂಟ್ಸ್, ಈಗ ಒಂದು ಪಾಯಿಂಟ್ ಏನು ಅಂದರೆ ಇದರಲ್ಲೇ ಒಂದೊಂದ್ಸರಿ 3 ಮಾರ್ಕ್ಸ್ಗೂ ಕೇಳ್ತಾರೆ. ಅದು ಕ್ವಶನ್ ಯಾವ ಥರ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತೀನಿ. ಫೈಂಡ್ ದಿ ಯೂನಿಟ್ ವೆಕ್ಟರ್, ಫೈಂಡ್ ದಿ ಯೂನಿಟ್ ವೆಕ್ಟರ್, ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು each of the vector, perpendicular to each of the vector a plus b and a minus b, like this. If vector a is equal to 5 plus j plus k, vector b is equal to 5 plus 2j plus 3. 3 marks.
ಮೊನ್ನೆ ಒಂದ್ಸರಿ ಅವಾಗ ಕೇಳಿದೆ ಈ ಪ್ರಾಬ್ಲಮ್. ಇದು ಯೂನಿಟ್ ವೆಕ್ಟರ್. ಅಲ್ಲಿ ಫೈಂಡ್ ದಿ ವೆಕ್ಟರ್, ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಅಂದರೆ n ಕ್ಯಾಪ್ ಇಸ್ ಈಕ್ವಲ್ ಟು a ಕ್ರಾಸ್ b ಬೈ ಮಾಡ್ಯುಲಸ್ ಆಫ್ a ಕ್ರಾಸ್ b. ಬಟ್ ಇಲ್ಲಿ ಇಟ್ ಈಸ್ ಆಲ್ಸೋ ದ ಸೇಮ್ ಕ್ವಶನ್ ಆಸ್ಕಿಂಗ್ ಯು ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿ ವೆಕ್ಟರ್. ವೆಕ್ಟರ್ ಎ ಬದಲಾಗಿ a ಪ್ಲಸ್ ಬಿ, ವೆಕ್ಟರ್ ಬಿ ಬದಲಾಗಿ a ಮೈನಸ್ ಬಿ. ಇದನ್ನು ಅಂದರೆ ಅದಕ್ಕೆ ನಾವು ಸೊಲ್ಯೂಷನ್, ನೀವು ಇಲ್ಲಿ ಪ್ರಾಬ್ಲಮ್ ಕ್ವಶನ್ ಆನ್ಸರ್ಗೆ ಈಗ ಆನ್ಸರ್ ಬರೆದಿದ್ದೀರಾ ಅಂದರೆ ಕ್ವಶನನ್ನು ಫಾರ್ಮುಲಾ ಬರೆದಿದ್ದೀರಾ ಅಂದರೆ ನಿಮಗೆ ಸೊ 1 ಮಾರ್ಕ್ಸ್ ಕೊಡ್ತೀವಿ. a ಪ್ಲಸ್ ಬಿ ಮೈನಸ್ ಆಫ್ a ಮೈನಸ್ ಬಿ ವೆಕ್ಟರ್ ದಿಸ್ ಒನ್ ಓಲ್ ಡಿವೈಡ್ ಬೈ ಇಟ್ ಈಸ್ a ಪ್ಲಸ್ ಬಿ ಮೈನಸ್ ಆಫ್ sorry it is cross, it is a minus b. So just cross a ಅಂದ್ರೆ a plus b, b ಅಂದ್ರೆ a minus b ಅಂತ it is modulus. ಈ ಇದನ್ನ ಕ್ವಶನ್ ಇದು ಫಾರ್ಮುಲಾ ಬರೆದಿದ್ದೀರ ಅಂದ್ರೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಈಸಿ ದಿಸ್ ಎಷ್ಟು ಈಸಿ ಇದೆ. ಬಟ್ ಇಲ್ಲಿ a ಪ್ಲಸ್ ಬಿ a ಮೈನಸ್ ಬಿ ನ ಕಂಡುಹಿಡಿಯಬೇಕು. a ಪ್ಲಸ್ ಬಿ a ಮೈನಸ್ ಬಿ ಯಾವ ಥರ a plus b is equal to 3 marks question. a plus b ಅಂದರೆ I plus I 2i plus 3j k plus 3k ಅಂದರೆ 4k. ನೆಕ್ಸ್ಟ್ a minus b ಅಂದರೆ I minus I 0i. ನೆಕ್ಸ್ಟ್ j minus 2j ಅಂದರೆ minus j, k minus 3k ಅಂದರೆ minus 2k. ಅಲ್ಲಿಗೆ a plus b cross a minus b is equal to ಅಲ್ಲಿಗೆ I j k 2 3 4 0 minus 1 minus like this. ಮಾಮೂಲಿ a ಕ್ರಾಸ್ b ನ ಕಂಡುಹಿಡಿಯುವ. ದಿಸ್ ಇಸ್ ನಥಿಂಗ್ ಬಟ್ I ಆಫ್ ಏನು minus 6 minus of minus plus 4 minus j ಆಫ್ ಸೆಕೆಂಡ್ ಕಾಲಮ್ ಫಸ್ಟ್ ಅಂದರೆ minus 4 minus 0 plus k ಆಫ್ minus 2 minus 0. I of minus 2, j of minus 4 plus k of minus 2, minus 2i plus 4j minus 2. This one. ಆದರೆ ಇದು ಮಾಡ್ಯುಲಸ್ ಅನ್ನು ತಗೊಂಡ್ರೆ ಮಾಡ್ಯುಲಸ್ ಅನ್ನು ತಗೊಂಡ್ರೆ ದಿ ಮಾಡ್ಯುಲಸ್ ಆಫ್ a ಪ್ಲಸ್ ಬಿ ಕ್ರಾಸ್ a ಮೈನಸ್ ಬಿ ಅಂತ ತಗೊಂಡ್ರೆ ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ minus 2 square 4 square minus 2 square. It is 4 plus 16 plus 4. It is root 24. This is 4 root 24. And here ಆಗುತ್ತೆ n cap is equal to minus 2i plus 4j minus 4k by root 24. ಈ ಥರ ಓಕೆ 3 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬೇಕಾದ್ರೆ ಸರಿ ಕೇಳಿದ್ದಾರೆ. ಸೊ ಈ ಥರ ಈ ಪ್ರಾಬ್ಲಮ್ನ ನೋಡಿ ಇಲ್ಲಿ ಬರೀಬೇಕಾದ್ರೆ ಏನು ಅಂದರೆ ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿ ವೆಕ್ಟರ್ a ಪ್ಲಸ್ ಬಿ ಆ್ಯಂಡ್ a ಮೈನಸ್. ಅಂದರೆ ಇಲ್ಲಿ ವೆಕ್ಟರ್ ಎ ವೆಕ್ಟರ್ ಬಿ ಕೊಟ್ಟಿದ್ದಾರೆ. ಏನು ಇಟ್ ಇಸ್ ಎ ಯೂನಿಟ್ ವೆಕ್ಟರ್ ಅಂದರೆ a ಪ್ಲಸ್ ಬಿ ಅಂದರೆ a ಮೈನಸ್ ಬಿ ಅಂದರೆ ಬಿ ಅಂತ ತಿಳ್ಕೊಂಡ್ರೆ ದಟ್ ಈಸ್ a ಕ್ರಾಸ್ ಬಿ ಇದ್ದಂಗೆ ಡಿವೈಡ್ ಬೈ ಮಾಡ್ಯುಲಸ್ ಆಫ್ a ಕ್ರಾಸ್ ಬಿ. ಈ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಸಿಕ್ಕುತ್ತೆ. ಇನ್ನು ಉಳಿದಿರೋ ಎಲ್ಲ ಸ್ಟೆಪ್ಗೂ 2 ಮಾರ್ಕ್ಸ್. ಸೊ ಈ ಥರನು ಈ ಪ್ರಾಬ್ಲಮ್ನ ನಾವು ಮಾಡ್ಬೋದು. ಇದಕ್ಕೆ ಹೋಮ್ವರ್ಕು ಟೀಚರ್ ಒಂದೆರಡು ಹೋಮ್ವರ್ಕ್ ನಿಮ್ಮ ಬುಕ್ಸ್ನ ಕೊಡ್ತೀನಿ ನೋಡಿ. ಫೈಂಡ್ ದಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ವೆಕ್ಟರ್ ಎ ವೆಕ್ಟರ್ ಬಿ ಅಂದರೆ ಕೊಟ್ಟಿದ್ದಾರೆ, ಕೊಡ್ತೀನಿ. ವೆಕ್ಟರ್ ಎ ಇಸ್ ಈಕ್ವಲ್ ಟು 3i ಪ್ಲಸ್ 2j ಪ್ಲಸ್ 2k. ವೆಕ್ಟರ್ ಬಿ ಇಸ್ ಈಕ್ವಲ್ ಟು I plus 2j minus 2k. ಇದೇ ಥರ ಈ ಮೆಥಡ್ ಮಾಡಿ. ಯಾಕೆಂದರೆ ಕೇಳಿದ್ರೆ ಈ ಪ್ರಾಬ್ಲಮ್ ಕೇಳ್ತಾರೆ, ಇಲ್ಲಾಂದ್ರೆ ಈ ಪ್ರಾಬ್ಲಮ್ ಕೇಳ್ತಾರೆ. 1 ಮಾರ್ಕ್ಸ್ ಇದೆ ಎಲ್ಲ ಬರೀ a ಕ್ರಾಸ್ ಬಿ ಕಂಡುಹಿಡಿಯೋದು ಅದೇ ಮೆಥಡ್. ಇನ್ನೇನು
ನೋಡಿ ವೆಕ್ಟರ್ ಆಲ್ಜಿಬ್ರಾದಂಥ ಚಾಪ್ಟರ್ ಈಸಿಯೆಸ್ಟ್ ಚಾಪ್ಟರ್ ಮತ್ತೊಂದಿಲ್ಲ. ಇದನ್ನು ಎಕ್ಸಾಮಲ್ಲಿ ಏನು ಕೇಳ್ತಾರೆ ನಾವು ಎಷ್ಟು ರೆಡಿ ಆಗಬೇಕು ಆ ಮೆಥಡ್ನಾಗೆ ಹೋಗ್ಬೇಕು. ಹಂಗೆ ಹೋದ್ರೆ ಈಸಿ ಟು ಸಕ್ಸಸ್. ಅದರ್ವೈಸ್ ಇಟ್ ಈಸ್ ಕಾಂಪ್ಲಿಕೇಟೆಡ್. ಸುಮ್ಮನೆ ನಾವೇನೆ ಕ್ಲಾಸ್ ಸುತ್ತಿ ಊಟ ಹಿಂಗೆ ಡೈರೆಕ್ಟಾಗಿ ಮಾಡೋ ಬದಲು ಹಿಂಗೆಲ್ಲ ತಗೊಂಡಂಗಾಗುತ್ತೆ. ಬಟ್ ಹಿಂಗೆ ತಗೊಂಡ್ರೆ ಸಬ್ಜೆಕ್ಟ್ನಾಗೆ ನೀವು ಹೆಚ್ಚಿಗೆ ತರೋಕ್ಕಾಗೋದು. ಹಿಂಗೆ ಡೈರೆಕ್ಟಾಗಿ ಈಸಿಯಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಮಾತ್ರ ಎಕ್ಸಾಮ್ ಟೈಮಲ್ಲಿ ಇದು ಓಕೆ. ಬಟ್ ನೀವು CET JEE ಅಂತ ತಗೊಂಡಾಗ ಯಾವುದೇ ಸಬ್ಜೆಕ್ಟ್ ಹಿಂಗೆ ತಗೊಂಡಾಗಲೇ ಅದಕ್ಕೆ ಒಳ್ಳೆ ವ್ಯಾಲ್ಯೂಸ್ ಇರೋದು. ಬಟ್ ಬಿಫೋರ್ ದಟ್ ಈ ಸರಿ ಕರೋನಾ ಅದು ಇದು ಇರೋದ್ರಿಂದ ನೀವು ಈ ಮೆಥಡ್ನ ನಾನು ಹೇಳಿರೋ ಮೆಥಡ್ನ ಫಾಲೋ ಮಾಡಿದ್ರೆ ಇಟ್ ಈಸ್ ತುಂಬ ಯೂಸ್ಫುಲ್ ಇನ್ ಒನ್ ಆಫ್ ದಿ ಎಕ್ಸಾಮಿನೇಷನ್. ದಟ್ಸ್ ವೈ ಐ ಆಮ್ ಸೇ ಓಕೆ. ಇಷ್ಟು ನಾನು ವೆಕ್ಟರ್ ಪ್ರಾಡಕ್ಟ್ನ ತಗೊಂಡಾಗ ಸಿಂಪಲಾಗಿ ಏನು ಕೇಳ್ತಾರೆ ಹೇಗೆ ಅನ್ನೋದನ್ನ ಸ್ವಲ್ಪ ಹೇಳಿದ್ದೀನಿ. ಇನ್ನು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಎಲ್ಲ ಇದ್ದಾವೆ. ಅವನ್ನೆಲ್ಲ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಒಂದೊಂದು ವಿಡಿಯೋ 40-45 ನಿಮಿಷ ಹೀಗೆಲ್ಲ ಇರುತ್ತೆ. ಇದು ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋ ಯಾವುದೇ ಬಂದ್ರೂ ಡೈಲಿ ನಿಮ್ಮ ಮೊಬೈಲಿಗೆ ಎಂಟ್ರ್ ಆಗುತ್ತೆ. ಹಾಗೆ ಹೇಳ್ತೇನೆ. ಇನ್ನು ಉಳಿದಂಥ ವೆಕ್ಟರ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥ ಉಳಿದಂಥ ಮೆಟೀರಿಯಲ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.